ಸಾಮಾನ್ಯವಾಗಿ ಈ ರೀತಿ ಗುಂಡಿಗಳು ಬಿದ್ದಾಗ ಜನರು ಪ್ರೊಟೆಸ್ಟ್ ಮಾಡ್ತಾರೆ. ಇವತ್ತು ನೀವೇ ಸ್ವತಃ ಫೀಲ್ಡಿಗೆ ಇಳಿದ್ಬಿಟ್ಟಿದ್ದೀರಿ, ಗುಂಡಿ ಮುಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದೀರಿ. ಈ ಗುಂಡಿಗಳು ಬಿದ್ದು ಶೃಂಗೇರಿ ಬರ್ಲಿಕ್ಕೆ ಜನ ಹೊರ ಊರಿನವರೇ ಬರಲ್ಲ. ಇಡೀ ಸಂಪೂರ್ಣ ಕ್ಷೇತ್ರ ಗುಂಡಿಮಯವಾಗಿದೆ. ನಾನು ಹಲವಾರು ದಿನಗಳಿಂದ ಶಾಸಕರಿಗೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ರೆ ಮಳೆ ನಿಲ್ಲಬೇಕು ಅಂತ ಕಾರಣ ಹೇಳ್ತಿದ್ರು. ಕಾರನ್ನ ಅವಾಯ್ಡ್ ಮಾಡ್ಲಿಕ್ಕೆ ಹೋಗಿ ಸತ್ತೋಗ್ಬಿಡ್ತಾನೆ, ಖಾಂಡ್ಯದಲ್ಲೊಬ್ಬ ಸತ್ತೋಗ್ತಾನೆ. ಈ ಥರ ಪ್ರಾಣ ಹಾನಿಗಳಾಗ್ತಾ ಇದ್ದಾವೆ. ಶಾಸಕರು ಹೇಳಿದಾಗ ನನಗೆ ದುಡ್ಡು ಬರುತ್ತೆ, 90 ಕೋಟಿ ರೇಸ್ ಮಾಡಿದ್ದೀನಿ, 100 ಕೋಟಿ ಅಂತ ಹೇಳ್ತಾರೆ. ಎಲ್ಲೋಗಿದೆ ಅಂತ ಗೊತ್ತಿಲ್ಲ. ನಾನು ಸರ್ಕಾರಕ್ಕೆ ಶಾಸಕರಿಗೆ ಹೇಳ್ತೇನೆ, ಈಗಲಾದರೂ ಕಣ್ತಾರೆ ರೀ. ಕೇವಲ ರಾಜಕೀಯ ಡಂಬರಾಟದಲ್ಲಿ ಸಂಪೂರ್ಣ ಕ್ಷೇತ್ರ ಯಾವುದೇ ಅಭಿವೃದ್ಧಿ ಇಲ್ಲದೆ ಸತ್ತೋಗ್ಬಿಟ್ಟಿದೆ. ಗುಂಡಿ ಅವರು ಎಚ್ಚೆತ್ಕೊಳ್ಳೋದಂದ್ರೆ ನಾವು ಸಂಪೂರ್ಣ ರಸ್ತೆ ಬಂದ್ ಮಾಡಿಬಿಡ್ತೀವಿ. ರಸ್ತೆ ಗುಂಡಿ ಮುಚ್ಚಿ ಸರ್ಕಾರಕ್ಕೆ ದುಡ್ಡು ಉಳಿಸಿದ ಜೆಡಿಎಸ್. ಕೊಪ್ಪ ಪಟ್ಟಣದಲ್ಲಿ ಜೆಡಿಎಸ್ ಮಾದರಿ ಪ್ರತಿಭಟನೆ. ಆಕ್ರೋಶ ತೋರಲಿಲ್ಲ, ಬೊಬ್ಬೆ ಹೊಡೆಯಲಿಲ್ಲ. ಗುಂಡಿ ಮುಚ್ಚಿ ಸರ್ಕಾರದ ಕಿವಿ ಹಿಂಡಿದ ಸುಧಾಕರ್ ಶೆಟ್ಟಿ. ರಾಜ್ಯ ಜೆಡಿಎಸ್ ಉಪಾಧ್ಯಕ್ಷ, ಜೆಡಿಎಸ್ ನಾಯಕನಿಂದ ಮಾದರಿ ಪ್ರತಿಭಟನೆ. ನೋಡಿ ಸುಸ್ತಾಗಿ ತಾವೇ ಗುಂಡಿ ಮುಚ್ಚೋದಕ್ಕೆ ಮುಂದಾದ ಜೆಡಿಎಸ್. ಸುಮಾರು 2 ಕಿಲೋಮೀಟರ್ ದೂರ ಗುಂಡಿ ಮುಚ್ಚಿದ ಕಾರ್ಯಕರ್ತರು. ಜಲ್ಲಿ, ಸಿಮೆಂಟ್, ಮರಳು ಮಿಕ್ಸಿಂಗ್ ಮಾಡಿ ದುರಸ್ತಿ ಕಾರ್ಯ. ಕೊಪ್ಪ ಪಟ್ಟಣದಲ್ಲಿ ಜೆಡಿಎಸ್ ವಿನೂತನ ಮಾದರಿಯಲ್ಲಿ ಪ್ರತಿಭಟನೆ ಮಾಡಿದೆ. ಇದೊಂಥರ ಮಾದರಿ ಪ್ರತಿಭಟನೆ. ಯಾವುದೇ ರೀತಿಯಾದಂತಹ ಆಕ್ರೋಶವನ್ನ ಹೊರಹಾಕದೆ, ಬೊಬ್ಬೆ ಹೊಡೆಯದೆ ಮಾದರಿಯಾಗಿ ಒಂದು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಆ ಮೂಲಕ ಸರ್ಕಾರದ ಕಿವಿ ಹಿಂಡುವ ಕೆಲಸವನ್ನ ಮಾಡಿದ್ದಾರೆ ರಾಜ್ಯ ಜೆಡಿಎಸ್ ಉಪಾಧ್ಯಕ್ಷ ಸುಧಾಕರ್ ಶೆಟ್ಟಿ ಅವರು. ರಸ್ತೆಯ ಗುಂಡಿಯನ್ನ ನೋಡಿ ಸುಸ್ತಾಗಿ ತಾವೇ ಗುಂಡಿಯನ್ನ ಮುಚ್ಚೋದಕ್ಕೆ ಮುಂದಾಕಿದ್ದಾರೆ. ಸುಮಾರು 2 ಕಿಲೋಮೀಟರ್ ದೂರ ಗುಂಡಿಯನ್ನ ಮುಚ್ಚಿದ್ದಾರೆ ಜೆಡಿಎಸ್ ಕಾರ್ಯಕರ್ತರು. ಜಲ್ಲಿ, ಸಿಮೆಂಟ್, ಮರಳು ಮಿಕ್ಸಿಂಗ್ ಮಾಡಿ ದುರಸ್ತಿ ಕಾರ್ಯ ಮಾಡಿದ್ದಾರೆ. ಇನ್ನು ಈ ಕುರಿತು ಪಬ್ಲಿಕ್ ಇಂಪ್ಯಾಕ್ಟ್ ಜೊತೆ ಸುಧಾಕರ್ ಶೆಟ್ಟಿ ಮಾತನಾಡಿದ್ದಾರೆ. ಬನ್ನಿ ಅವ್ರು ಏನ್ ಹೇಳಿದ್ದಾರೆ ನೋಡೋಣ. ಶೃಂಗೇರಿ ಕ್ಷೇತ್ರದಲ್ಲಿ ಹೆಚ್ಚಿನದಾಗಿ ರಸ್ತೆಗಳು ಗುಂಡಿ ಬಿದ್ದಿವೆ ಅನ್ನುವಂಥ ಆರೋಪಗಳು ಕೇಳಿ ಬಂದಿತ್ತು. ಹೀಗಾಗಿ ಅನೇಕ ಬಾರಿ ಪ್ರತಿಭಟನೆಯನ್ನು ಮಾಡಲಾಗಿತ್ತು. ಜನಸಾಮಾನ್ಯರು ಆಕ್ರೋಶವನ್ನು ತೋಡ್ಕೊಂಡಿದ್ರು. ಇವತ್ತು ಸ್ವತಃ JDS ಪಕ್ಷ ಏನಿದೆ ಗುಂಡಿ ಮುಚ್ಚುವಂಥ ಕಾರ್ಯಕ್ರಮಕ್ಕೆ ಮುಂದಾಗಿರುವಂಥದ್ದು. ನೀವು ನೋಡ್ತಿರ್ಬೋದು, ಕೊಪ್ಪ ಪಟ್ಟಣದಲ್ಲಿ ಎಲ್ಲೆಲ್ಲಿ ಗುಂಡಿ ಬಿದ್ದಿದ್ದಾವೆ ಆ ಗುಂಡಿಗಳನ್ನು ಸ್ವತಃ ಸುಧಾಕರ್ ಶೆಟ್ಟಿ ಏನಿದ್ದಾರೆ, ಇಲ್ಲಿಯ JDS ಮುಖಂಡರಾಗಿರುವಂಥ ಸುಧಾಕರ್ ಶೆಟ್ಟರು ತಮ್ಮ ಕಾರ್ಯಕರ್ತರ ಜೊತೆಗೂಡಿ ಈ ರೀತಿಯಾಗಿ ನೀವು ನೋಡ್ತಿರ್ಬೋದು, ಕಂಪ್ಲೀಟ್ ಆಗಿ ಜಲ್ಲಿ ಮಿಕ್ಸರನ್ನು ಗುಂಡಿಗಳಿಗೆ ಹಾಕಿ ಗುಂಡಿಗಳನ್ನು ಮುಚ್ಚುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ನಿರಂತರವಾಗಿ ಕೊಪ್ಪ ಪಟ್ಟಣದಲ್ಲಿ ಈ ಥರದ ಕೆಲಸವನ್ನು JDSನ ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಕೂಡ ಮಾಡ್ತಿರುವಂಥದ್ದು ನೀವು ನೋಡ್ತಿರ್ಬೋದು. ಅದಕ್ಕಾಗಿಯೇ ಮೆಷಿನ್ ಕೂಡ ಇರುವಂಥದ್ದು, ಕ್ರಷರ್ ಮಿಷಿನ್ ಕೂಡ ಇಲ್ಲಿ ಇರುವಂಥದ್ದು, ಜಲ್ಲಿಯನ್ನು ಪುಡಿ ಮಾಡಿ ಹಾಕುವಂಥ ಮಿಷಿನ್ ಇರುವಂಥದ್ದು. ಸಿಮೆಂಟ್ ಅಲ್ಲಿ ನೋಡ್ತಿರ್ಬೋದು, ಎದುರುಗಡೆ ಸಿಮೆಂಟ್ ತುಂಬಿಕೊಂಡಂಥ ಲಾರಿ, ಜಲ್ಲಿಯನ್ನು ತುಂಬಿಕೊಂಡಂಥ ಲಾರಿ, ಅದರ ಜೊತೆಗೆ ಇಲ್ಲಿ ನೀರು, ಅದಕ್ಕೆ ಬೇಕಾದಂಥ ನೀರಿನ ವ್ಯವಸ್ಥೆಯನ್ನು ಕೂಡ, ಯಾಕೆಂತ ಹೇಳಿದರೆ ಸರಿಯಾಗಿ ಜಲ್ಲಿ, ಸಿಮೆಂಟು ಎಲ್ಲ ಮಿಶ್ರಣ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನೀರನ್ನು ಕೂಡ ಒಂದು ವಾಹನದಲ್ಲಿ ಇಟ್ಕೊಂಡಿರುವಂಥದ್ದು. ಹೀಗೆ ಎಲ್ಲವನ್ನು ಕೂಡ, ಎಲ್ಲ ವೆಹಿಕಲ್ಗಳನ್ನು ಕೂಡ ಇದೇ ರೀತಿಯಾಗಿ ಇಟ್ಕೊಂಡು ಎಲ್ಲೆಲ್ಲಿ ಗುಂಡಿ ಬಿದ್ದಿದ್ದಾವೆ ಆ ಗುಂಡಿಗಳನ್ನು ಮುಚ್ಚುವಂತಹ ಕೆಲಸವನ್ನು ಇಲ್ಲಿನ JDS ನಾಯಕರಾದಂಥ ಸುಧಾಕರ್ ಶೆಟ್ಟಿ ಅವರು ಮಾಡ್ತಿರುವಂಥದ್ದು. ನನ್ನ ಜೊತೆ ಈಗ ಸ್ವತಃ ಸುಧಾಕರ್ ಶೆಟ್ಟಿ ಅವರು ಇದ್ದಾರೆ, ನಾನು ಅವ್ರನ್ನ ಮಾತಾಡ್ತೀನಿ. ಸರ್ ನಮಸ್ತೆ. ಸಾಮಾನ್ಯವಾಗಿ ಈ ರೀತಿ ಗುಂಡಿಗಳು ಬಿದ್ದಾಗ ಜನರು ಪ್ರೊಟೆಸ್ಟ್ ಮಾಡ್ತಾರೆ. ಇವತ್ತು ನೀವೇ ಸ್ವತಃ ಫೀಲ್ಡಿಗೆ ಇಳಿದ್ಬಿಟ್ಟಿದ್ದೀರಿ, ಗುಂಡಿ ಮುಚ್ಚುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ, ಏನಕ್ಕೆ ಅನ್ನುವಂಥದ್ದು ಸರ್? ಶೃಂಗೇರಿ ಕ್ಷೇತ್ರ ಪ್ರವಾಸಿಗರ ಕ್ಷೇತ್ರ, ಅದು ದೇವಸ್ಥಾನಗಳ ಕ್ಷೇತ್ರ. ಬಾಳೆಹೊನ್ನೂರು, ಶೃಂಗೇರಿ, ಕೊಪ್ಪ ಮತ್ತು ಬಸ್ತಿಮಠ, ಹರಿಹರಪುರ, ಬಂಡಿಗಿಡ 5 ದೇವಸ್ಥಾನಗಳ ಸಮಾಗಮ. ಆದರೆ ಏನಾಗಿದೆ, ಈ ಗುಂಡಿಗಳು ಬಿದ್ದು ಶೃಂಗೇರಿ ಬರಲಿಕ್ಕೆ ಜನ ಹೊರ ಊರಿನವರೇ ಬರಲ್ಲ. ನಾನು ಮೊನ್ನೆ ಒಬ್ಬರು ಇಲ್ಲಿ ಯಾವುದೋ ಒಂದು ನಿನ್ನೆ ಏನು ಜಾಬ್ ಮೇಳಕ್ಕೆ ಕರಲಿಕ್ಕೆ ಗೆಸ್ಟ್ ಕರೆಸಿದ್ರೆ ಆಲ್ದೂರಿ ಬಂದು ನಾವು ವಾಪಸ್ ಹೋಗ್ತೀವಿ ಅಂತ. ಅಂದರೆ ಗುಂಡಿ ನೋಡಿ ಅವ್ರಿಗೆ ಆಲ್ದೂರಿ ಬರಲಿಕ್ಕೆ ಹೇಳಿದ್ರು. ನಾನು ಬೆಂಗಳೂರಿಂದ ಚಿಕ್ಕಮಗಳೂರಿಗೆ 3:30 ಗಂಟೆ ಬರ್ತೇನೆ, ಅಲ್ಲಿಂದ 3 ಗಂಟೆ ಬರೋ ಇಡೀ ಸಂಪೂರ್ಣ ಕ್ಷೇತ್ರ ಗುಂಡಿಮಯವಾಗಿದೆ. ನಾನು ಹಲವಾರು ದಿನಗಳಿಂದ ಶಾಸಕರಿಗೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ರೆ ಮಳೆ ನಿಲ್ಲಬೇಕು ಅಂತ ಕಾರಣ ಹೇಳ್ತಿದ್ರು. ಮಳೆ ನಿಂತು 15 ದಿನ ಆಗಿದೆ. ಸಂಪೂರ್ಣ ಗುಂಡಿಮಯಾಗಿ ನೀವೊಂದು ನರಸಿಂಹರಾಜ ಬಲು ಒಬ್ಬ ಏನು ಅವನ ಕಾರನ್ನು ಅವಾಯ್ಡ್ ಮಾಡ್ಲಿಕ್ಕೆ ಹೋಗಿ ಸತ್ತೋಗ್ಬಿಡ್ತಾನೆ, ಖಾಂಡ್ಯದಲ್ಲೊಬ್ಬ ಸತ್ತೋಗ್ತಾನೆ. ಈ ಥರ ಪ್ರಾಣ ಹಾನಿಗಳಾಗ್ತಾ ಇದ್ದಾವೆ. ಆದ್ದರಿಂದ ಇವತ್ತೇನು ಮಾಡಿದ್ದೀವಿ ಅಂದರೆ, ನಾವೇ ಸಿಮೆಂಟು, ಮರಳು, ಜಲ್ಲಿ ಮಿಕ್ಸ್ ಮಾಡಿ ಇವತ್ತು ಗುಂಡಿ ಮುಚ್ತಾ ಇದ್ದೀವಿ. ಇದರಿಂದ ನಾವು ಸುಮ್ಮನೆ ಫೋಟೋಗೋಸ್ಕರ ಗುಂಡಿ ಮುಚ್ಚೋದಲ್ಲ,
ಸಾರ್ವಜನಿಕರಾಗಿ ಶಾಶ್ವತವಾಗಿ ಕೆಲಸ ಆಗಲಿ ಅಂತ ನಾನು ಸರ್ಕಾರಕ್ಕೆ ಶಾಸಕರಿಗೆ ಹೇಳ್ತೇನೆ. ಈಗಲಾದರೂ ಕಣ್ತೆರೆಯಿರಿ. ಕೇವಲ ರಾಜಕೀಯ ಡಂಬರಾಟದಲ್ಲಿ ಸಂಪೂರ್ಣ ಕ್ಷೇತ್ರ ಏನು ಯಾವುದೇ ಅಭಿವೃದ್ಧಿ ಇಲ್ಲದೆ ಸತ್ತೋಗ್ಬಿಟ್ಟಿದೆ. ಅದಕ್ಕೆ ಇವತ್ತು ನಮ್ಮ ಕಾರ್ಯಕರ್ತರು ಸಂಪೂರ್ಣ ನಿಂತು ಕೆಲಸ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಈ ಕೆಲಸಕ್ಕೆ ಎಲ್ಲರೂ ಸಾರ್ವಜನಿಕರು ಸಹಾಯ ಮಾಡಬೇಕು. ಮತ್ತು ಇದೊಂದು ನಾವು ಸಾಂಕೇತಿಕ ಅಲ್ಲ, ಈಗ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ ನಾವು. ಇಡೀ ಕ್ಷೇತ್ರಕ್ಕೆ ಕೈ ಹಾಕ್ಬೇಕಾದ್ರೆ ಮೊದಲು ಸರ್ಕಾರ ಇದನ್ನು ಕೆಲಸ ಮಾಡಲಿ ಅಂತೇಳಿ. ಸಾಮಾನ್ಯವಾಗಿ ನಾವು ನೋಡ್ತೀವಿ, ಪ್ರತಿಭಟನೆಯನ್ನು ಮಾಡ್ತಾರೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ನಿಮಗೆ ಯಾಕಿಲ್ಲ ನಾವೇ ಗುಂಡಿ ಮುಚ್ಚಬೇಕು ಅನ್ನೋಂಥ ಪ್ಲಾನ್ ಹೇಗೆ ಬಂತು ಅನ್ನೋದು? ನಾವು ಗುಂಡಿ ಮುಚ್ಚಲಿಗೆ ಕಳೆದ 6 ತಿಂಗಳಿಂದ ಕೇಳ್ಕೊಳ್ತಾ ಇದ್ದೀವಿ. ಸರ್ಕಾರ ಏನು ಅಂದರೆ ದಪ್ಪ ಚರ್ಮದ ಸರ್ಕಾರ, ಕಿವಿ ಮುಚ್ಕೊಂಡ್ಬಿಟ್ಟಿದೆ. ಶಾಸಕರು ಹೇಳಿದಾಗ ನನಗೆ ದುಡ್ಡು ಬರುತ್ತೆ, 90 ಕೋಟಿ ರಿಲೀಸ್ ಮಾಡಿದ್ದೀನಿ, 100 ಕೋಟಿ ಅಂತ ಹೇಳ್ತಾರೆ. ಎಲ್ಲೋಗಿದೆ ಅಂತ ಗೊತ್ತಿಲ್ಲ. ಅದಕ್ಕೆ ನಾವೇನು ಮಾಡೋದು, ಈಗ ನಾವು ಕೇವಲ ಒಂದು ಡ್ರಾಮಕ್ಕೋಸ್ಕರ, ಡಾಂಬಾಚಾರಕ್ಕೋಸ್ಕರ ಮಾಡೋದಾಗಿದ್ದರೆ ಒಂದು ಪ್ರದರ್ಶನ ಮಾಡಿ ಹೋಗ್ತಿದ್ದು. ಬೆಳಗ್ಗೆ ನಾವು 9 ಗಂಟೆಗೆ ಹಿಡಿದಿದ್ದೇವೆ. ಎಲ್ಲರೂ ಅವರೇ ನಿಂತು ಕೆಲಸ ಮಾಡ್ತಿದ್ದೀರಿ ಕಾರ್ಯಕರ್ತರು. 1 ಗಂಟೆ ಸಮಯ ಆಯ್ತು. 1 ಗಂಟೆ 9 ಗಂಟೆ ಅಂತ ಹೇಳಿದ್ರೆ ಸಾಧಾರಣ 9, 3, 12:30 ಗಂಟೆ, 3 ಗಂಟೆ ಸಂಪೂರ್ಣ ಕೆಲಸ ಮಾಡಿದ್ದೀವಿ. ನಾವು ಬಸ್ ಸ್ಟ್ಯಾಂಡ್ವರೆಗೆ ಗುಂಡು ಮುಚ್ತೀವಿ. ಈಗಲಾದರೂ ಸರ್ಕಾರ ಎಚ್ಚೆತ್ಕೊಂಡು ಕ್ಷೇತ್ರ ಇದು ಸಾಂಕೇತಿಕ, ಇದು ಏನು ಕೊಪ್ಪದಲ್ಲ, ಇಡೀ ಕ್ಷೇತ್ರ ಹೇಗೆ ನೀವು ನೋಡಿದ್ದೀರಿ. ವಸ್ತಾರೆಯಿಂದ ಈ ಕಡೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಕ್ಷೇತ್ರ ಅಲ್ಲದೆ ಇರ್ಬೋದು, ಜನ ಬರಲಿಕ್ಕಾಗಲ್ಲ. ಆದ್ದರಿಂದ ಸರ್ಕಾರ ಎಚ್ಚೆತ್ಕೊಳ್ಬೇಕು. ಸರ್ಕಾರ ಈ ಒಂದು ಗುಂಡಿ ಮುಚ್ಚ ಕಾರ್ಯಕ್ರಮ ಮಾಡಬೇಕು. ಇದು ಗುಂಡಿ ಅಲ್ಲದೆ 4 ಸಬ್ಜೆಕ್ಟ್ ಇದೆ, ಮೇಯ್ನ್ ಇದರಲ್ಲಿ ಮಾತಾಡ್ತಾರೆ. ಅವ್ರು ಇನ್ನೂ ಎಚ್ಚೆತ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಮತ್ತೆ ನಮ್ಮ ಗುಂಡಿ ಮುಚ್ಚುವ ಕೆಲಸ ಮುಂದುವರಿಯುತ್ತಾ? ಗುಂಡಿ ಅವರು ಎಚ್ಚೆತ್ಕೊಳ್ಳೋದು ಅಂದರೆ ನಾವು ಸಂಪೂರ್ಣ ರಸ್ತೆ ಬಂದ್ ಮಾಡಿಬಿಡ್ತೀವಿ. ಏನಂದರೆ ಒಂದು ಕ್ಷೇತ್ರ ಮಾಡಬೇಕಾದ್ರೆ 106 ಕೋಟಿ ಬೇಕು. ಸರ್ಕಾರದ ಕೆಲಸ ಇದು, ಜನಗಳ ಕೆಲಸ ಅಲ್ಲ. ಸರ್ಕಾರದ ಮೂಲಭೂತ ಸೌಕರ್ಯ ಕೊಡಬೇಕಾದ್ರೆ ಸರ್ಕಾರದ ಕೆಲಸ. ಅವರು ಕೊಡಲಿಲ್ಲ ಅಂದರೆ ಕೊಪ್ಪ ಪಟ್ಟಣವನ್ನು ಸಂಪೂರ್ಣ ಯಾರು ಬರದೇ ರೀತಿ ಬಂದ್ ಮಾಡಿ ಅದಕ್ಕೇನು ಬೇಕಾದ ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು. ಎಸ್, ಇವಿಷ್ಟು JDS ಮುಖಂಡರಾಗಿರುವಂಥ ಸುಧಾಕರ್ ಶೆಟ್ಟಿ ಅವರ ಮಾತುಗಳು. ನಾವು ಸುಮ್ಮನೆ ತೋರಿಕೆಗೋಸ್ಕರ ಪ್ರತಿಭಟನೆಯನ್ನು ಮಾಡ್ತಾ ಇಲ್ಲ, ಜನಗಳಿಗೆ ಒಳ್ಳೆಯದಾಗಬೇಕು. ಅದ್ರ ಜೊತೆಗೆ ಈ ಮಾಡ್ತಿರುವಂಥ ಕೆಲಸ ಸಂಬಂಧಪಟ್ಟವರಿಗೆ ಮುಟ್ಟಬೇಕು. ಶಾಸಕರು ಇರ್ಬೋದು, ಸರ್ಕಾರ ಇರ್ಬೋದು, ಅವರಿಗೆ ಗೊತ್ತಾಗಬೇಕು ಅನ್ನೋ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಏನೊಂದು ಗುಂಡಿಮಯವಾಗಿರುವಂಥ ರಸ್ತೆಯನ್ನು ಮುಚ್ಚುವ ಕೆಲಸವನ್ನು ನಾವು ಮಾಡ್ತಿದ್ದೀವಿ ಅನ್ನೋಂಥ ಮಾತನ್ನು JDSನ ರಾಜ್ಯ ಹಿರಿಯ ಉಪಾಧ್ಯಕ್ಷರಾಗಿರುವಂತಹ ಹಾಗೆ ಶೃಂಗೇರಿ ಕ್ಷೇತ್ರದ ಮುಖಂಡರಾಗಿರುವಂತಹ ಸುಧಾಕರ್ ಶೆಟ್ಟಿ ಅವರು ಹೇಳಿರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ಅನಿಲ್ ಜೊತೆ ನಾನು ಪ್ರಶಾಂತ್, ಪಬ್ಲಿಕ್ ಇಂಪ್ಯಾಕ್ಟ್, ಕೊಪ್ಪ. ನಮಸ್ತೆ ಕಾಫಿ ನಾಡು. ನವರಾತ್ರಿ ಹಿನ್ನೆಲೆಯಲ್ಲಿ LG ಬೆಸ್ಟ್ ಶೋರೂಮ್ನಲ್ಲಿ ಆಫರ್ LED ವಾಷಿಂಗ್ ಮೆಷಿನ್, ರೆಫ್ರಿಜರೇಟರ್, ವಾಟರ್ ಪ್ಯೂರಿಫೈಯರ್, ಮೈಕ್ರೋ ಓವನ್, ಎಸಿಗಳು, ಡಿಶ್ ವಾಷರ್ ಹಾಗೂ ಸೌಂಡ್ ಬಾರ್ ಸೇರಿದಂತೆ ಎಲ್ಲಾ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ, ಜೊತೆಗೆ ವಿಶೇಷ ಡಿಸ್ಕೌಂಟ್ನಲ್ಲಿ ಲಭ್ಯ. ಹಿಂದೆ ಭೇಟಿ ಕೊಡಿ. LG ಬೆಸ್ಟ್ ಶಾಪ್, MG ರೋಡ್, ಚಿಕ್ಕಮಗಳೂರು. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ, ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನ ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.